ನಮಸ್ಕಾರ ಸ್ನೇಹಿತರೆ, ಹೋದ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿನ ಮಳೆ ಆಗಿಬಿಟ್ಟಿದೆ. ಸುಮಾರು 4-5% ಹೆಚ್ಚಿನ ಮಳೆ ಆಗಿದೆ. ಸೊ ಹಾಗಾಗಿ ರೈತರು ಬೆಳೆದಿರತಕ್ಕಂತಹ ಬೆಳೆಗಳಲ್ಲಿ ನೀರು ನಿಂತ್ಕೊಂಡು ಬೆಳೆಗಳು ಹಾನಿ ಆಗಿಬಿಟ್ಟಿದೆ. ಒಂದೊಂದು ಕಡೆ ಪ್ರವಾಹ ಬಂದುಬಿಟ್ಟಿರುವಂಥದ್ದು. ಸೊ ಹಾಗಾಗಿ ಎಷ್ಟು ಹೆಕ್ಟರಷ್ಟು ಭೂಮಿಗಳು ನಾಶ ಆಗಿದೆ ಅನ್ನೋದಾದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ 30,000ಕ್ಕಿಂತ ಹೆಚ್ಚಿನ ಹೆಕ್ಟರಷ್ಟು ಭೂಮಿಗಳು ನಾಶ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಬೆಳೆ ಹಾನಿ ಪರಿಹಾರವನ್ನು ಈ ಯಾರ್ಯಾರ್ದು ಬೆಳೆ ಹಾನಿ ಪರಿಹಾರ ಕೊಡಬೇಕಾಗಿದೆ ಅಂತಹ ರೈತರಿಗೆ ಒದಗಿಸಿ ಕೊಡ್ತಾ ಇದೆ ರಾಜ್ಯ ಸರ್ಕಾರ. ಹೆಕ್ಟರ್ಗೆ 31,500ವರೆಗೂ ಕೂಡ ಇಲ್ಲಿ ಬೆಳೆ ಹಾನಿ ಪರಿಹಾರ ಒದಗಿಸಿ ಕೊಡ್ತಾ ಇದ್ದಾರೆ. ಹಾಗಾದರೆ ನೀವು ಯಾವ ಯಾವ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಇಟ್ಕೊಳ್ಬೇಕು, ನಿಮ್ಮ ಒಂದು ಬೆಳೆಗಳನ್ನು ಜಂಟಿ ಸರ್ವೆ ಆಗಿದೆಯಾ ಅಂದರೆ ನಿಮ್ಮ ಹೊಲ ಗದ್ದೆಗಳಲ್ಲಿ ಮೊದಲು ಜಂಟಿ ಸರ್ವೆ ಆಗಬೇಕು. ತದನಂತರ ಅದಕ್ಕೆ ಬೆಳೆ ಹಾನಿ ಪರಿಹಾರವನ್ನು ಒದಗಿಸಿಕೊಡಲಾಗ್ತದೆ. ಬೆಳೆ ಹಾನಿ ಪರಿಹಾರಕ್ಕೆ ಜಂಟಿ ಸರ್ವೆ ನಿಮ್ಮ ಹೊಲದಲ್ಲಿ ಆಗಿರಲಿಲ್ಲ ಅಂದರೆ ಅದನ್ನು ಸರ್ಕಾರದ ಗಮನಕ್ಕೆ ತರೋದಾದರೂ ಹೇಗೆ, ಈ ಎಲ್ಲ ವಿಷಯವನ್ನು ನಿಮ್ಮ ಒಂದು ಗಮನದಲ್ಲಿ ತರ್ತಾ ಹೋಗ್ತೀನಿ ಸ್ನೇಹಿತರೆ. ಮುಖ್ಯವಾಗಿ ಈಗಾಗಲೇ ಸಾಕಷ್ಟು ರೈತರಿಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಿದೆ. ಹಾಗೆ ಇಂದು ಕೂಡ ಸುಮಾರು 9 ಜಿಲ್ಲೆಗಳಲ್ಲಿರ್ತಕ್ಕಂತಹ ರೈತರ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇದ್ದು, ಸೊ ಪ್ರತಿಯೊಬ್ಬ ರೈತರು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಇಂದು ಈ 7-9 ಜಿಲ್ಲೆಗಳಲ್ಲಿರ್ತಕ್ಕಂತಹ ರೈತರಿಗೆ ಬೆಳೆ ಹಾನಿ ವಿಮೆಯನ್ನು ಒದಗಿಸಿ ಕೊಡಲಾಗ್ತಾ ಇದೆ. ಆ ಒಂದು ಜಿಲ್ಲೆಗಳನ್ನು ನೀವು ತಿಳ್ಕೊಳ್ಳೇಬೇಕು. ಯಾಕಂದರೆ ಆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದರೆ ನಿಮ್ಮ ಖಾತೆಗಳಿಗೂ ಕೂಡ ಜಮಾ ಆಗುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ ತೀರಾ ಇಂಪಾರ್ಟೆಂಟ್ ಮಾಹಿತಿ. ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಬೆಳೆ ಹಾನಿ ಪರಿಹಾರ ಕೇಂದ್ರ ಸರ್ಕಾರವು ಕೂಡ ಒದಗಿಸಿಕೊಟ್ಟಿತ್ತು ಫಸಲ್ ಬಿಮಾ ಯೋಜನೆಯಲ್ಲಿ. ಅದರ ಬಗ್ಗೆ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಯಾಕಂದರೆ ಈ ಹಿಂದಿನ ತಿಂಗಳಲ್ಲಿ ಒದಗಿಸಿಕೊಟ್ಟಿರ್ತಕ್ಕಂಥದ್ದು ಫಸಲ್ ಬಿಮಾ ಯೋಜನೆ. ಅದರಲ್ಲಿ 1,449 ಕೋಟಿಯಷ್ಟು ಫಂಡನ್ನು ಬಿಡುಗಡೆ ಮಾಡಲಾಗಿತ್ತು. ಯಾವ ಯಾವ ಬೆಳೆಗಳಿಗಂದರೆ ಮೆಕ್ಕೆಜೋಳ ಆಗಿರಲಿ, ಸೋಯಾಬೀನ್ ಆಗಿರಲಿ, ತೊಗರಿ ಬೆಳೆದಂಥವರಿಗೆ, ಅದೇ ರೀತಿಯಾಗಿ ಹೀಗೆ ಸಾಕಷ್ಟು ಬೆಳೆಗಳನ್ನು ಬೆಳೆದಿರ್ತಕ್ಕಂತಹ ರೈತರ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡಲಾಗಿತ್ತು. ಹಾಗೆ ಅಲ್ಲಿ ಆಯಾ ಜಿಲ್ಲೆಗಳಿಗೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ಯಾವ ಜಿಲ್ಲೆಗಳಲ್ಲಿ ಹೆಚ್ಚಿನ ರೈತರಿದ್ದಾರೋ ಆ ಒಂದು ರೈತರ ಆಧಾರದ ಮೇಲೆ, ಆ ಜಿಲ್ಲೆಗಳ ಆಧಾರದ ಮೇಲೆ ದುಡ್ಡನ್ನು ರಿಲೀಸ್ ಮಾಡಲಾಗಿತ್ತು. ಹಾಗಾಗಿ 1,449 ಕೋಟಿ ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲ ಜಿಲ್ಲೆಗಳಲ್ಲಿ ಡಿವೈಡ್ ಆಗಿತ್ತು. ಹಾಗೆ ಯಾರ್ಯಾರು ಫಸಲ್ ಬಿಮಾ ಯೋಜನೆಯಲ್ಲಿ 2024-25ನೇ ಸಾಲಿನಲ್ಲಿ ಮುಂಗಾರು ಹಂಗಾಮಿನ ಒಂದು ಬೆಳೆ ಹಾನಿ ಪರಿಹಾರವನ್ನು ಮಾಡಿಸ್ಕೊಂಡಿದ್ದೀರಿ, ಅವರ ಖಾತೆಗಳಿಗೆ ಬೆಳೆ ಹಾನಿ ವಿಮೆಯನ್ನು ಒದಗಿಸಿ ಕೊಡಲಾಗಿತ್ತು. ಇನ್ನು ಸ್ನೇಹಿತರೆ, ಕೇಂದ್ರ ಸರ್ಕಾರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳಬೇಕಾಗಿತ್ತು, ನಾನು ನಿಮಗೆ ಹೇಳಿದ್ದೀನಿ. ಇನ್ನು ರಾಜ್ಯ ಸರ್ಕಾರದವು ಕೂಡ ಕೊಡಬೇಕಲ್ವಾ. ಬರೀ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾಹಿತಿಯ ಒಂದು ಗಮನವನ್ನು ಹರಿಸ್ತಾ ಇದ್ರು. ಆದರೆ ಈಗ ಬೆಳೆ ಹಾನಿ ಪರಿಹಾರವನ್ನು ರೈತರಿಗೆ ಕೊಡಲೇಬೇಕಾಗಿತ್ತು. ಅದಕ್ಕೋಸ್ಕರ ರೈತರು ಕೂಡ ಬೆಳೆ ಹಾನಿ ವಿಮೆ ಯಾವಾಗ ಜಮಾ ಆಗತ್ತೆ ಅಂತ ಕಾಯ್ತಾನೆ ಇದ್ರು. ಇದೇ ರೀತಿ ಮಾಧ್ಯಮದವರು ಕೂಡ ರಾಜ್ಯ ಸರ್ಕಾರದ ಅಂದರೆ CM ಅವರ ಜೊತೆಗೆ ಮಾತುಕತೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಈಗಾಗಲೇ ಜಂಟಿ ಸರ್ವೆಯನ್ನು ಮಾಡಲಿಕ್ಕೆ ಪ್ರಾರಂಭಿಸಿದ್ದೀವಿ. ಯಾಕಂದರೆ ಮಳೆ ಎಷ್ಟು ಆಗಬೇಕಾಗಿದೆಯೋ ಅದು ಮುಗಿಬೇಕು, ತದನಂತರ ಜಂಟಿ ಸರ್ವೆ ಮಾಡಬೇಕಾಗತ್ತೆ. ಯಾಕಂದರೆ ಅಡ್ವಾನ್ಸ್ ಆಗಿ ಜಂಟಿ ಸರ್ವೆ ಆದರೆ ಮತ್ತೆ ಇನ್ನೂ ಮಳೆ ಆಗುವಂತಹ ದಿನಗಳು ಇರುತ್ತೆ. ಹಾಗಾಗಿ ಇನ್ನೂ ಹೆಚ್ಚಿನ ಹೆಕ್ಟರಷ್ಟು ಭೂಮಿಗಳು ಮತ್ತೆ ಮಳೆಯಿಂದಾಗಿ ಬೆಳೆಗಳು ಹಾನಿ ಆಗಬಹುದು. ಹಾಗಾಗಿ ಸರ್ಕಾರ ಏನು ಮಾಡಿತು, ಒಂದು ಸ್ವಲ್ಪ ದಿನಗಳ ಕಾಲಾವಕಾಶವನ್ನು ಕೊಟ್ಟು ಮಳೆಗಳು ಹೆಚ್ಚಿನ ದೊಡ್ಡ ಮಳೆಗಳು ಏನು ಮುಗಿದೋಯ್ತಲ್ವ, ತದನಂತರ ಈ ಒಂದು ಬೆಳೆ ಹಾನಿ ವಿಮೆಗೆ ಒಂದು ಜಂಟಿ ಸರ್ವೆಯನ್ನು ಪ್ರಾರಂಭಿಸಿದ್ರು. ಜಂಟಿ ಸರ್ವೆ ಪ್ರಾರಂಭಿಸಿದ ತಕ್ಷಣ ಏನಪ್ಪ ಮಾಹಿತಿ ಸಿಕ್ತಂದರೆ ಸುಮಾರು 30,000 ಹೆಕ್ಟರಷ್ಟು ಭೂಮಿಗಳು ನಾಶ ಆಗಿರೋದು ಗಮನಕ್ಕೆ ಬಂದಿತ್ತು. ಆ ಒಂದು ಬೆಳೆಗಳಿಗೆ ಪರಿಹಾರವನ್ನು ಒದಗಿಸಿಕೊಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿ ಆ ಒಂದು ಬೆಳೆಗಳಿಗೆ ಈಗ ಕುಷ್ಕಿ ಜಮೀನು ನೀರಾವರಿ ಅಂದರೆ ಈಗ NDRF ಕುಷ್ಕಿ ಜಮೀನಿಗೆ 8,500 ಜೊತೆಗೆ 1 ಹೆಕ್ಟರ್ಗೆ ನೀರಾವರಿ ಜಮೀನು ಇರ್ತಾವಲ್ಲ ಅವಕ್ಕೆ 17,000 ಪ್ಲಸ್ 8,500 25,500 ರೂಪಾಯಿ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಹೆಚ್ಚುವರಿ ನೀರಾವರಿಗಳನ್ನು ಹೊಂದಿರತಕ್ಕಂತಹ ಭೂಮಿಗಳಿರ್ತಾವಲ್ಲ ಅವುಗಳಿಗೆ ಸುಮಾರು 31,500ವರೆಗೂ ಕೂಡ ಪ್ರತಿಯೊಂದು ಹೆಕ್ಟರ್ಗೆ ದುಡ್ಡನ್ನು ಒದಗಿಸಿ ಕೊಡ್ತಾ ಇದ್ದಾರೆ. ಹಾಗಾಗಿ ಯಾವ ರೈತರು ಬೆಳೆ ಹಾನಿ ಆಗಿದೆ ನಿಮ್ಮ ಖಾತೆಗಳಿಗೆ ಈ ದುಡ್ಡು ಜಮಾ ಆಗುವಂಥದ್ದು. ಸ್ನೇಹಿತರೆ, ಇನ್ನು ಮನೆಗಳು ಕೂಡ ಬಿದ್ದು ಹೋದಂಥವರಿಗೆ ಈಗ ಪ್ರವಾಹದಿಂದ ಅಥವಾ ಹೆಚ್ಚಿನ ಮಳೆಯಿಂದಾಗಿ ಹಳೆ ಮನೆಗಳು ಕೂಡ ಇರಬಹುದು, ಅಂತಹ ಎಲ್ಲ ಮನೆಗಳು ಬಿದ್ದು ಹೋಗಿರ್ತಾವೆ.
ಆ ಒಂದು ಮನೆಗಳಿಗೆ ಈಗ ಪರಿಹಾರ ಧನವನ್ನು ಒದಗಿಸಿಕೊಡಲಿಕ್ಕೆ ಸುಮಾರು 23,12,00,000 ದುಡ್ಡನ್ನು ಬಿಡುಗಡೆ ಮಾಡಲಾಗಿದೆ. ಜೊತೆಗೆ ಆ ಮನೆಯಲ್ಲಿರ್ತಕ್ಕಂತಹ ವಸ್ತುಗಳು, ಗೃಹ ಬಳಕೆಯ ವಸ್ತುಗಳು ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಈಗ ಯಾವುದೇ ವಸ್ತು ನಿಮ್ಮಲ್ಲಿ ಇರ್ತಕ್ಕಂಥದ್ದು ಅದನ್ನು ನೀವು ವಲಸೆ ಹೋಗುವಾಗ, ಅಂದರೆ ಪ್ರವಾಹ ಬಂದ ತಕ್ಷಣ ಎಲ್ಲವೂ ಕೂಡ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಕೆಲವೊಂದಿಷ್ಟು ವಸ್ತುಗಳಾದರೂ ಉಳಿದಿರ್ತವೆ. ಆ ಒಂದು ವಸ್ತುಗಳು ಡೆಸ್ಟ್ರೋ ಆಗಿರಿದ್ರೆ ಅದಕ್ಕೆ ಈಗ 2,50,00,000 ದುಡ್ಡನ್ನು ಮೀಸಲಿಡಲಾಗಿದೆ. ಹಾಗಾಗಿ ಆ ದುಡ್ಡನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಾಗ್ತಾ ಇದೆ. ಸೊ ನಿಮ್ಮದು ಕೂಡ ಮನೆಗಳು ಬಿದ್ದು ಹೋಗಿದ್ರೆ ನಿಮಗೂ ಕೂಡ ಆ ಒಂದು ದುಡ್ಡು ಜಮಾ ಆಗುತ್ತೆ. ನೀವು ಕಂದಾಯ ಇಲಾಖೆಗೆ ಹೋಗಿ ಭೇಟಿ ಕೊಡಬೇಕು, ಆಗ ಮಾತ್ರ ಸರ್ಕಾರಕ್ಕೆ ಗಮನಕ್ಕೆ ಅದು ತರುವಂಥದ್ದು. ಇನ್ನು ಜಂಟಿ ಸರ್ವೆ ಆಗಿರಲಿಲ್ಲ ನಿಮ್ಮ ಹೊಲದಲ್ಲಿ, ನಿಮಗೆ ಬೆಳೆ ಹಾನಿ ಪರಿಹಾರ ಎಲ್ಲಿಂದ ಸಿಗುತ್ತೆ? ಬರೀ ನಿಮಗೆ ಇನ್ಶೂರೆನ್ಸ್ ಮಾಡಿಸಿದವ್ರಿಗೆ ಅಷ್ಟೇ ಕೊಡ್ತಾ ಇಲ್ಲ, ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದರೆ ಅವ್ರಿಗೂ ಕೂಡ ದುಡ್ಡು ಜಮಾ ಆಗ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಸರ್ಕಾರದ ಗಮನಕ್ಕೆ ತರೋದಾದರೂ ಹೇಗೆ? ಜಂಟಿ ಸರ್ವೆ ಆದಂಥವ್ರಿಗೆ ದುಡ್ಡು ಜಮಾ ಆಗುತ್ತೆ, ಓಕೆ. ಇನ್ನು ಜಂಟಿ ಸರ್ವೆ ಆಗಲಿಲ್ಲ, ನಿಮ್ಮ ಬೆಳೆ ಅಂತೂ ನಾಶ ಆಗಿದೆ, ಸರ್ಕಾರಕ್ಕೆ ಗಮನಕ್ಕೆ ತಂದಿಲ್ಲ, ಸರ್ಕಾರವು ಕೂಡ ಇಲ್ಲಿ ಬಂದು ಜಂಟಿ ಸರ್ವೆ ಮಾಡಿಲ್ಲ ಅಂತ ನೀವು ಅನ್ನಬಹುದು. ಆದರೆ ಸರ್ಕಾರ ಅಲ್ಲಿ ಬಂದು ಜಂಟಿ ಸರ್ವೆ ಮಾಡಲಿಕ್ಕೆ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಡಬೇಕು. ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ಅದನ್ನು ಒಂದು ಸ್ವಲ್ಪ ವೆರಿಫಿಕೇಷನ್ ಮಾಡ್ತಾರೆ. ನೀವು ಹಾಗೆ ಹೋಗುವಾಗಿಲ್ಲ, ಒಂದು ವಿಡಿಯೋ ಕೂಡ ಮಾಡ್ಕೊಳ್ಬೇಕು. ಬೆಳೆ ಹಾನಿ ಆಗಿರ್ತಕ್ಕಂಥದ್ದನ್ನು, ನಿಮ್ಮ ಹೊಲದಲ್ಲಿ ನೀರು ನಿಂತಿರ್ತಕ್ಕಂಥದ್ದನ್ನು ವಿಡಿಯೋ ಮಾಡ್ಕೊಳ್ಬೇಕು, ಅಥವಾ ಒಂದು ಫೋಟೋ ತೆಗೆದುಕೊಂಡು ಹೋಗಿ ಅವರಿಗೆ ತೋರಿಸಿದ್ರೆ ಸಾಕು. ಅವರು ವೆರಿಫಿಕೇಷನ್ ಮಾಡ್ತಾರೆ, ಬಂದು ಚೆಕ್ ಮಾಡ್ತಾರೆ. ತದನಂತರ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಚೆಕ್ ಮಾಡಲಾಗ್ತದೆ. ಅದಕ್ಕೆ ಈ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಇಟ್ಕೊಳ್ಬೇಕಂತ ನಾನು ಹೇಳಿದ್ದು. ಹಾಗಾದರೆ ಯಾವ ಡಾಕ್ಯುಮೆಂಟ್ಸ್ ಅಂತ ನಾನು ಹೇಳ್ತೀನಿ. ಇನ್ನು ಸ್ನೇಹಿತರೆ, ನೀವು ಅಲ್ಲಿ ಹೋಗಿ ಭೇಟಿ ಕೊಟ್ಟರೆ ಅವರು ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಕೊಡುವಂಥದ್ದನ್ನು ಕೊಡ್ತಾರೆ, ಸರ್ಕಾರದ ಗಮನಕ್ಕೂ ಕೂಡ ತರುವಂತಹ ಕೆಲಸ ಮಾಡ್ತಾರೆ. ಅಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳ್ಕೊಳ್ಬಹುದು. ಇನ್ನು ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತೀನಿ, ತದನಂತರ ಡಾಕ್ಯುಮೆಂಟ್ಸ್ಗಳಿಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈಗಾಗಲೇ ಇದೇ ಜಿಲ್ಲೆ ಅಂತಲ್ಲ, ಒಟ್ಟಾರೆಯಾಗಿ ಎಲ್ಲೆಲ್ಲಿ ಜಂಟಿ ಸರ್ವೆ ಆಗಿದೆ ಆ ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂತಹ ರೈತರಿಗೆ, ಉದಾಹರಣೆಗೆ ಹೆಚ್ಚಾಗಿ ಕಲಬುರಗಿಗೆ, ಗದಗಕ್ಕೆ, ಧಾರವಾಡಕ್ಕೆ, ಯಾದಗಿರಿಗೆ, ಚಿಕ್ಕಮಗಳೂರಿಗೆ, ಶಿವಮೊಗ್ಗಗೆ, ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರಕ್ಕೆ, ಈ ರೀತಿ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ರೈತರ ಖಾತೆಗಳಿಗೆ ಈ ಬೆಳೆ ಹಾನಿ ಪರಿಹಾರವನ್ನು ಒದಗಿಸಿಕೊಡ್ತಾ ಇದೆ ರಾಜ್ಯ ಸರ್ಕಾರ. ಹೆಕ್ಟರ್ಗೆ 31,500ವರೆಗೂ ಕೂಡ ಹೆಚ್ಚಿನ ನೀರಾವರಿ ಹೊಂದಿರತಕ್ಕಂತಹ ಭೂಮಿಗಳಿಗೆ ಜಮಾ ಆಗ್ತಾ ಇದೆ. ಅದು ನಿಮ್ಮ ಗಮನದಲ್ಲಿರಲಿ. ಇನ್ನು ಸ್ನೇಹಿತರೆ, ನಿಮ್ಮ ಡಾಕ್ಯುಮೆಂಟ್ಸ್ಗಳು ನಿಮ್ಮ ಹೊಲ ಗದ್ದೆಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಡಾಕ್ಯುಮೆಂಟ್ಸ್ಗಳು ಇರಬೇಕು, ಇಷ್ಟೇ, ಮತ್ತೇನಿಲ್ಲ. ಅದರಲ್ಲಿ ಮುಖ್ಯವಾಗಿ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಇರಬೇಕು, ಪ್ರತಿಯೊಂದಕ್ಕೂ ಅಟ್ಯಾಚ್ ಇರಬೇಕಾಗತ್ತೆ. ಹಾಗಾಗಿ ಪಹಣಿ ಬಹಳ ಇಂಪಾರ್ಟೆಂಟು. ಇಂತಹ ಎಲ್ಲ ಸ್ಕೀಮ್ಸ್ಗಳನ್ನು ಪಡ್ಕೊಳ್ಬೇಕಂದ್ರೆ ಪಹಣಿ ಮುಖ್ಯವಾಗಿ ಆಧಾರ್ ಕಾರ್ಡೊಂದಿಗೆ ಲಿಂಕ್ ಆಗಿರಬೇಕು. ಅದನ್ನು ಲಿಂಕ್ ಮಾಡಿಸ್ಬೇಕಂದ್ರೆ ನೀವು ನಿಮ್ಮ ತಾಲೂಕಿನಲ್ಲಿ ಇರ್ತಕ್ಕಂತಹ ಗ್ರಾಮ ಪಂಚಾಯಿತಿಗೆ ಹೋಗಿ, ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಹೋಗಿ ಒಂದು ಆಧಾರ್ ಕಾರ್ಡು, ಒಂದು ಪಹಣಿ, ಒಂದು 2 ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆದುಕೊಳ್ಳಿ, ಒಂದು ಮೊಬೈಲ್ ಸಂಖ್ಯೆ ತೆಗೆದುಕೊಳ್ಳಿ. ಇಷ್ಟನ್ನು ತೆಗೆದುಕೊಂಡು ಹೋದರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಲಿಂಕ್ ಮಾಡಿಸಿ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಬರೀ ಈ ಒಂದು ಸ್ಕೀಮ್ಸ್ಗಳಿಗೋಸ್ಕರ ಅಷ್ಟೇ ಇಲ್ಲ ಹೇಳ್ತಾ ಇರುವಂಥದ್ದು ನಾನು. ನಿಮ್ಮ ಹೊಲ ಗದ್ದೆಗಳನ್ನು ನಿಮ್ಮ ಹೆಸರಲ್ಲೇ ಉಳಿಸ್ಕೊಳ್ಬೇಕು. ಇನ್ಯಾವನೋ ಒಂದು ಲೆಫ್ಟಾಸ್ಕೊಂಡು ಹೋಗಬಾರ್ದು ಅಂದರೂ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇರಬೇಕು. ಅದರಲ್ಲಿ ಇದು ಮುಖ್ಯವಾಗಿ ಕ್ಲಿಯರ್ ಇರಬೇಕು. ಹಾಗಾಗಿ ಈ ಕೆಲಸವನ್ನು ಮಾಡ್ಕೊಳ್ಳಿ. ಈ ಡಾಕ್ಯುಮೆಂಟ್ಸ್ಗಳನ್ನು ಚೆಕ್ ಮಾಡಿಕೊಂಡು ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಜಮೆ ಮಾಡಲಾಗ್ತದೆ. ಓಕೆನಾ? ಈ ಒಂದು ಇನ್ಫಾರ್ಮೇಷನ್ ನಾನು ಕೊಡಬೇಕಾಗಿತ್ತು, ನಿಮಗೆ ತಿಳಿಸಿದ್ದೀನಿ. ಇದರ ಬಗ್ಗೆ ಏನೇ ಹೆಚ್ಚುವರಿ ಮಾಹಿತಿ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ.